ನೋಡಿ, ಒಂದು ಸರ್ವೆಯಲ್ಲಿ ಏನು ಹೇಳುತ್ತೆ, ದಿನದ 24 ಗಂಟೆಯಲ್ಲಿ 4 ಗಂಟೆ ಈ 6 ಕಂಪನಿಗಳಿಗೆ ನಾವು ಭಾರತೀಯರು ಸ್ಪೆಂಡ್ ಮಾಡ್ತೀವಿ ಅಂತ. ಸೊ ಹಾಗಿದ್ರೆ ಈ ಕಂಪನಿಗಳಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದಾ? ಎಸ್, ಡೆಫಿನೆಟ್ಲಿ ಥ್ರೂ ದ ಮ್ಯೂಚುವಲ್ ಫಂಡ್. ಹಲೋ ಇನ್ವೆಸ್ಟರ್ಸ್, ನಮಸ್ತೆ. ಅಮೇರಿಕಾದ 5 ಬಿಗ್ ಟೆಕ್ ಕಂಪನಿಗಳು, FAANG, ಇದಕ್ಕೆ ನಾನು ಇನ್ನೊಂದು ಬೋನಸ್ ಆಗಿ ಆ್ಯಡ್ ಮಾಡ್ತಾಯಿದ್ದೀನಿ, ಎಮ್ ಅಂತ. ಸೊ ಈ 6 ಕಂಪನಿಗಳ ಒಂದು ವಿಶೇಷತೆ ಇದೆ. ಫೇಸ್ಬುಕ್, ಆ್ಯಪಲ್, ಅಮೆಜಾನ್, ನೆಟ್ಫ್ಲಿಕ್ಸ್, ಗೂಗಲ್, ಕೊನೆಯದಾಗಿ ಮೈಕ್ರೋಸಾಫ್ಟ್. 2015ರಲ್ಲಿ ಅಮೇರಿಕಾದಲ್ಲಿ ಒಂದು ಟ್ರೆಂಡ್ ಇತ್ತು, ಆರ್ ಯು ವರ್ಕಿಂಗ್ ಇನ್ ಅ ಫಾಂಗ್ ಅಂತ ಕೇಳ್ತಾಯಿದ್ರು. ಇವಾಗ ಅಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ, ಆರ್ ಯು ಇನ್ವೆಸ್ಟೆಡ್ ಇನ್ ಅ ಫಾಂಗ್. ಸೊ ಹಾಗೂ ಭಾರತೀಯರು ಕೂಡ ನಾವು ಇನ್ವೆಸ್ಟ್ ಮಾಡ್ಬೋದಾ? ಹೌದು, ನಿಜ. ನೋಡಿ, ಒಂದು ಸರ್ವೆಯಲ್ಲಿ ಏನು ಹೇಳುತ್ತೆ, ದಿನದ 24 ಗಂಟೆಯಲ್ಲಿ 4 ಗಂಟೆ ಈ 6 ಕಂಪನಿಗಳಿಗೆ ನಾವು ಭಾರತೀಯರು ಸ್ಪೆಂಡ್ ಮಾಡ್ತೀವಿ ಅಂತ. ಸೊ ಹಾಗಿದ್ರೆ ಈ ಕಂಪನಿಗಳಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದಾ? ಎಸ್, ಡೆಫಿನೆಟ್ಲಿ ಥ್ರೂ ದ ಮ್ಯೂಚುವಲ್ ಫಂಡ್. ಸೊ ಅದಕ್ಕಿಂತ ಮುಂಚೆ ಈ 6 ಕಂಪನಿಗಳ ಒಂದು ವಿಶೇಷತೆಯನ್ನು ಹೇಳ್ತಾ ಹೋಗ್ತೀನಿ. ಫೇಸ್ಬುಕ್ 992, ಹತ್ತತ್ರ $1 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪ್. ನಿಫ್ಟಿಯಲ್ಲಿ ಬರುವಂಥ ಟಾಪ್ 5 ಕಂಪನಿಗಳೇನಿದೆ ನಮ್ಮ ಭಾರತದ್ದು, ಅದಕ್ಕೆ ಹೋಲಿಸಿದರೆ ಇದು ಒಂದು ಕಂಪ್ನಿಗೆ ಮಾತ್ರ ಆಗುತ್ತೆ, ಫೇಸ್ಬುಕ್ ಅಂತ. ಸೊ ಫೇಸ್ಬುಕ್ನ ನಾವು ಮೇಜರ್ ರೆವೆನ್ಯೂ ಡಿಜಿಟಲ್ ಮಾರ್ಕೆಟಿಂಗಿಂದ ಹಾಗೂ ಇನ್ಸ್ಟಾಗ್ರಾಮಿಂದ ಕೂಡ ಈಗ ರೆವೆನ್ಯೂ ಜನ್ರೇಟ್ ಮಾಡ್ತಾ ಇದ್ದಾರೆ. ಸೊ ವಾಟ್ಸಪ್ ಕೂಡ ಇದರ ತೆಕ್ಕೆಗೆ ಇದೆ. ಆ್ಯಪಲ್ $2.45 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪ್. ನಮ್ಮ ನಿಫ್ಟಿಯ ಟಾಪ್ 10 ಕಂಪನಿಗಳನ್ನು ಈಕ್ವಲ್ ಟು ಒಂದು ಈ ಕಂಪನಿ ಆಗುತ್ತೆ. ಸೊ ಆ್ಯಪಲ್ನ ರೆವೆನ್ಯೂ ಮೇಜರಾಗಿ ಐಫೋನಿಂದ ಬರುತ್ತೆ, 40% ರೆವೆನ್ಯೂ. ಅದು ಬಿಟ್ಟರೆ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್, ಐಪ್ಯಾಡ್ ಆಗಿರ್ಬೋದು, ಐಮ್ಯಾಕ್, ಮತ್ತು ಸರ್ವಿಸಲ್ಲಿ iOS, ಕ್ಲೌಡಲ್ಲಿ ಕೂಡ ಇವರ ರೆವೆನ್ಯೂ ಜನ್ರೇಟ್ ಮಾಡ್ತಾ ಇದ್ದಾರೆ. ಅಮೆಜಾನ್ನ ಮಾರ್ಕೆಟ್ ಕ್ಯಾಪ್ ಈಸ್ ಅರೌಂಡ್ $1.68 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪ್ ಆಗಿದೆ. ಮೇಜರ್ ರೆವೆನ್ಯೂ ಈಸ್ ಫ್ರಮ್ ದ ಕಾಮರ್ಸ್ ಆ್ಯಂಡ್ AWS, ಅಮೆಜಾನ್ ವೆಬ್ ಸರ್ವಿಸ್ ಅಂತ. ನೀವು ಟೆಕ್ಕಲ್ಲಿರೋರಿಗೆ ನಿಮಗೆ ಗೊತ್ತಾಗುತ್ತೆ AWS ಮಹತ್ವ ಏನಂತ. ನಿಧಾನಕ್ಕೆ ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ಅವರ ಮಾರ್ಕೆಟ್ ಶೇರ್ನ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ನೆಟ್ಫ್ಲಿಕ್ಸ್ನ ಮಾರ್ಕೆಟ್ ಗ್ಯಾಪ್ $220 ಬಿಲಿಯನ್. ಇಟ್ ಈಸ್ ಆ್ಯಸ್ ಈಕ್ವಲ್ ಟು ದ TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಂತ ಹೇಳ್ಬೋದು. ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮ್ ಇರೋದ್ರಿಂದ ಇದಕ್ಕೆ ಆಲ್ರೆಡಿ 30 ಕೋಟಿ ಜನ ವರ್ಲ್ಡ್ ವೈಡ್ ಪೇಯ್ಡ್ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಹಾಗಂತ ಇವರು ಸುಮ್ಮನೆ ಕುಳ್ತಿಲ್ಲ, ಅದ್ರ ಜೊತೆಗೇ ನೆಟ್ಫ್ಲಿಕ್ಸ್ ಪ್ರೊಡಕ್ಷನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಗೂಗಲ್ ಅಲ್ಫಾಬೆಟ್ ಇಂಕ್ ಅಂತ ಇದನ್ನು US ಅಲ್ಲಿ ರಿಜಿಸ್ಟರ್ ಆಗಿದೆ. ಹತ್ತಿರ ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು ಆಲ್ಮೋಸ್ಟ್ $2 ಟ್ರಿಲಿಯನ್. ರೆವಿನ್ಯೂ ಮೇಜರ್ಲಿ ಇವ್ರದ್ದು ಗೂಗಲ್ ಸರ್ಚ್ ಇಂಜಿನ್ ಆಗಿರ್ಬೋದು ಅಥವಾ ಗೂಗಲ್ ಆ್ಯಡ್ಸೆನ್ಸಿಂದ ಬರುತ್ತೆ. ಸೆಕೆಂಡ್ ರೆವಿನ್ಯೂ ಯೂಟ್ಯೂಬ್ ಆ್ಯಂಡ್ ಗೂಗಲ್ ಕ್ಲೌಡಿಂದ ಇವರು ರೆವಿನ್ಯೂನ ಜನ್ರೇಟ್ ಮಾಡ್ತಾರೆ. ಸೊ ಲಾಸ್ಟಾಗಿ ಮೈಕ್ರೋಸಾಫ್ಟ್ 2008ಇಂದ 2015ವರೆಗೂ ಮೈಕ್ರೋಸಾಫ್ಟ್ ಸ್ಟಾಕ್ ಯಾವುದೇ ರಿಟರ್ನ್ ಕೊಟ್ಟಿರೋದಿಲ್ಲ ಶೇರ್ ಹೋಲ್ಡರ್ಗೆ ಅಮೇರಿಕಾದಲ್ಲಿ. 2015ರಲ್ಲಿ ಸತ್ಯ ನಡೆಲ್ಲ ಅವರು CEO ಆದಮೇಲೆ ಮೈಕ್ರೋಸಾಫ್ಟ್ ಒಂದು ಒಳ್ಳೆಯ ರಿಟರ್ನ್ ಕೊಡುವ ಕಂಪ್ನಿ ಆಗುತ್ತೆ. ಆಮೇಲೆ ಇವರು ಲಿಂಕ್ಡ್ಇನ್ ಮತ್ತು ಗಿಟ್ಹಬ್ ಅನ್ನೋ ಕಂಪ್ನಿಯನ್ನು ಅಕ್ವೈಸೇಷನ್ ಮಾಡ್ಕೋತಾರೆ. ಸೊ ಲಿಂಕ್ಡ್ಇನ್ ಮತ್ತು ಗಿಟ್ಹಬ್ ಸೋರ್ಸ್ ಕೋಡ್ ಮ್ಯಾನೇಜ್ಮೆಂಟ್, ಇದು IT ಎಲ್ಲರೂ ಗೊತ್ತಿರುತ್ತೆ. ಅದ್ರ ಜೊತೆಗೇ ಇವರು AWSಗೆ ಕಾಂಪಿಟೇಷನ್ಗೆ ಅಜೂರ್ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಕೂಡ ತಂದಿದ್ದಾರೆ, ಕ್ಲೌಡ್ ಕಂಪ್ಯೂಟಿಂಗ್. ಅದ್ರ ಜೊತೆಗೇ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸಲ್ಲಿ ಲ್ಯಾಪ್ಟಾಪ್ ಆಗಿರ್ಬೋದು, ಕಂಪ್ಯೂಟರ್ಸ್ ಆಗಿರ್ಬೋದು, ಅದು ಕೂಡ ಲಾಂಚ್ ಮಾಡ್ತಾ ಇದ್ದಾರೆ ಸತ್ಯ ನಡೆಲ್ಲ ಅವರು. ಕೆಲವೊಂದಿಷ್ಟು ಮ್ಯೂಚುವಲ್ ಫಂಡ್ಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ ಮ್ಯೂಚುವಲ್ ಫಂಡ್ಗಳ ಸಹಾಯದಿಂದ ನಾವು ಈ ಕಂಪನಿಗಳಿಗೆ ನಾವು ಇನ್ವೆಸ್ಟ್ ಮಾಡ್ಬೋದು. ಸೊ ಬನ್ನಿ, ಆಗಿದ್ದರೆ ಸ್ಲೈಡ್ ಮುಖಾಂತರ ನೋಡೋಣ. ಈ ಮ್ಯೂಚುವಲ್ ಫಂಡ್ಗಳನ್ನು ಹೇಗೆ, ಏಕೆ ಮತ್ತು ಯಾವ ಮ್ಯೂಚುವಲ್ ಫಂಡ್ಗಳಂತ ನೋಡ್ತಾ ಹೋಗೋಣ. ಮ್ಯೂಚುವಲ್ ಫಂಡ್ ಖರೀದಿ ಹೇಗೆ ನೋಡಿ, ಇಲ್ಲಿ ನಿಮಗೆ 2 ಆಪ್ಷನ್ ಇದೆ. ಒಂದು, ಡೈರೆಕ್ಟಾಗಿ ನೀವು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು ಥ್ರೂ ದ ನೆಟ್ ಬ್ಯಾಂಕಿಂಗ್ ಆರ್ ಬ್ರೋಕರ್ಗಳ ಸಹಾಯದಿಂದ. ಇನ್ನೊಂದು ಆಪ್ಷನ್ ಇದೆ ರೆಗ್ಯುಲರ್ ಮ್ಯೂಚುವಲ್ ಫಂಡ್. ನೀವು ಫಿನಾನ್ಸ್ ಅಡ್ವೈಸರ್ ಸಹಾಯದಿಂದ, ಸಲಹೆದ ಮೇರೆಗೆ ನೀವು ಮ್ಯೂಚುವಲ್ ಫಂಡನ್ನು ಖರೀದಿ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಒಂದು ಅಡ್ವಾಂಟೇಜ್, ಫಿನಾನ್ಸ್ ಅಡ್ವೈಸರ್ ಕಡೆಯಿಂದ ನೀವು ಹೋದರೆ ನಿಮಗೆ ಡೈವರ್ಸಿಫಿಕೇಷನ್ ಮತ್ತು ಅಸೆಟ್ ಅಲೋಕೇಶನ್ ಪ್ರಾಪರಾಗಿ ಮಾಡ್ತಾ ಹೋಗ್ಬೋದು. ಏಕೆ ಈ ಮ್ಯೂಚುವಲ್ ಫಂಡ್ಗಳನ್ನೇ ಬೈ ಮಾಡಬೇಕು? ಟು ಮಿನಿಮೈಸ್ ದ ರಿಸ್ಕ್ ಅಂತ ಬಂದಾಗ ಅಸೆಟ್ ಅಲೋಕೇಶನ್ನ ನಾವು 5 to 10% ಮಾಡ್ಕೋಬೋದು. ಹಾಗೆ ನೀವು ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಅಂತ ಏನಾದರೂ ಇನ್ವೆಸ್ಟ್ ಮಾಡ್ತಾ ಹೋದರೆ ನಿಮಗೊಂದು ರೀಬ್ಯಾಲೆನ್ಸಿಂಗ್ ಸಿಸ್ಟಮ್ ಇಲ್ಲಿ ಸಿಗುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ಪ್ರಮಾಣದ ಜಿಯೋಗ್ರಫಿಕ್ ಎಕ್ಸ್ಪೋಜರ್ನ ನಾವು ತೆಗೆದುಕೊಳ್ಳಲೇಬೇಕು. ನಾನಿಲ್ಲಿ ನೋಡಿ 4 ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ.
ನೋಡಿ ಇಲ್ಲಿ ನಾನು ನಾಲ್ಕು AUM ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಒಂದು PPFAS, ಮೋತಿಲಾಲ್ ಓಸ್ವಾಲ್, ಇನ್ನೊಂದು ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್, ಆಮೇಲೆ PGIM ಇಂಡಿಯಾ. ಈ ಮ್ಯೂಚುವಲ್ ಫಂಡ್ಗಳನ್ನು 3 ಸೆಕ್ಷನ್ ಆಗಿ ನಾನು ಡಿವೈಡ್ ಮಾಡಿದ್ದೀನಿ. ಸೆಕ್ಷನ್ 1 ಅಲ್ಲಿ ಸ್ಕೀಮ್ ಇನ್ಫೋ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೆಕ್ಷನ್ 2 ಅಲ್ಲಿ ಈ ಮ್ಯೂಚುವಲ್ ಫಂಡ್ನ ಪ್ರೊಫೈಲ್, ಫಂಡ್ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಫಂಡ್ ಮ್ಯಾನೇಜರ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೆಕ್ಷನ್ 3 ಅಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಯಾವ IT ಕಂಪನಿಗಳು ಅಥವಾ ಎಲ್ಲೆಲ್ಲಿ ವೇಟೇಜ್ ತೊಗೊಂಡಿದ್ದಾರೆ, ಕರೆಂಟ್ ಹೋಲ್ಡಿಂಗ್ ಯಾವ ಕಂಪನಿಗಳಿದೆ ಅಂತ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. PPFAS ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ನಾನು ಈ ಆಯ್ಕೆ ಮಾಡಿಕೊಂಡಿರೋ ಒಂದು ಮ್ಯೂಚುವಲ್ ಫಂಡ್ ಪರಾಗ್ ಫರೀಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ನೋಡಿ, ಇದರ ಒಂದು AUM ಸೈಜು ಅಂದರೆ ಈ ಫಂಡ್ನ ಮೌಲ್ಯ 12,000 ಕೋಟಿವರೆಗೂ ತಲುಪಿದೆ. ಈ ಫಂಡ್ನ ಆಬ್ಜೆಕ್ಟಿವ್ ಏನಿದೆ, ದೀರ್ಘಾವಧಿ ಹೂಡಿಕೆ ಗಮನದಲ್ಲಿಟ್ಟುಕೊಂಡು ಭಾರತದ ಕಂಪನಿಯ ಷೇರುಗಳು ಮತ್ತು ವಿದೇಶಿ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆ ಮಾಡಲಾಗುವುದು. ಆಮೇಲೆ ಟೈಪ್ ಆಫ್ ದ ಸ್ಕೀಮ್ ಅಂತ ನೋಡಿದರೆ ಓಪನ್ ಎಂಡ್ ಇಕ್ವಿಟಿ ಸ್ಕೀಮ್, ಲಾರ್ಜ್ ಕ್ಯಾಪ್ ಆಗಿರಬಹುದು, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಲಾಗುತ್ತದೆ. ಇದಕ್ಕೆ ಓಪನ್ ಎಂಡ್ ಅಂತ ಯಾಕೆ ಕರೆದ್ರೆ ಅಂದರೆ, ನೀವು ಯಾವಾಗ ಬೇಕಾದರೂ ಯೂನಿಟನ್ನು ಬೈ ಮಾಡ್ಬೋದು. ದಿಸ್ ಈಸ್ ನಾಟ್ ಅ ಕ್ಲೋಸ್ಡ್ ಎಂಡ್ ಫಂಡ್ ಅಂತ, ಅಂದರೆ ಯಾವಾಗಲೂ ಓಪನ್ ಮಾರ್ಕೆಟಲ್ಲೇ ಇರುತ್ತೆ. ಸೊ ನೀವು ಕ್ಯಾನ್ ಬೈ ಎನಿ ಟೈಮ್. ಸೊ ಇದು ಅಲೌಟ್ ಆಗಿರೋದು ಯಾವಾಗ? ಈ ಫಂಡ್ ಅಲಾಟ್ಮೆಂಟ್ ಶುರುವಾಗಿದ್ದು ಮೇ 2013. ಈ ಫಂಡ್ನ ರಿಟರ್ನ್ ಇಲ್ಲಿವರೆಗೆ CAGR 21% ಕೊಟ್ಟಿದೆ. ಸೊ ಪ್ಲ್ಯಾನ್ನ ನೋಡೋಣ. ಇದು ಗ್ರೋತ್ ಪ್ಲ್ಯಾನ್. ಇದನ್ನು ಗ್ರೋತ್ ಪ್ಲ್ಯಾನ್ ಅಂತ ಯಾಕೆ ಕರೀತಾರೆ ಅಂದರೆ, ಫಂಡ್ ಮ್ಯಾನೇಜರ್ ಡಿವಿಡೆಂಡ್ ಬಂದ ತಕ್ಷಣ ಅದನ್ನೇ ತಿರ್ಗಾ ರೀಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಇದನ್ನು ಗ್ರೋತ್ ಪ್ಲ್ಯಾನ್ ಅಂತ ಕರೀತಾರೆ. ಲಾಕ್-ಇನ್, ಇದಕ್ಕೆ ಯಾವುದೇ ಲಾಕ್-ಇನ್ ಪೀರಿಯಡ್ ಇರಲ್ಲ. ನೀವು ಯಾವಾಗ ಬೇಕಾದರೂ ವಿಡ್ರಾಲ್ ಮಾಡ್ತಾ ಹೋಗ್ಬೋದು. ಆದರೆ ಒಂದು ಮಾತ್ರ ಗಮನದಲ್ಲಿ ಇಡಬೇಕು, ಎಕ್ಸಿಟ್ ಲೋಡ್ ಇರುತ್ತೆ. ನೀವೇನಾದರೂ 1 ವರ್ಷದೊಳಗೆ ಇದನ್ನು ವಿಡ್ರಾಲ್ ಮಾಡಿದ್ರೆ 2% ಫೀಸ್ ಇರುತ್ತೆ, ಅಥವಾ 1 ರಿಂದ 2 ವರ್ಷದ ಒಳಗೆ ನೀವು ವಿಡ್ರಾಲ್ ಮಾಡಿದ್ರೆ 1% ಫೀಸ್ ಇರುತ್ತೆ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಮೋರ್ ದ್ಯಾನ್ 2 ಇಯರ್ ಯಾವುದೇ ಎಕ್ಸಿಟ್ ಲೋಡ್ ಇರಲ್ಲ. ಸೊ ಮಿನಿಮಮ್ SIP ಮತ್ತು ಲಮ್ಸಮ್ ಶುರುವಾಗೋದು 1000 ರೂಪೀಸಿಂದ. ಫಂಡ್ ಮ್ಯಾನೇಜರ್ ನೋಡಿ, ರಾಜೀವ್ ತಕರ್, ಇವರಿಗೆ 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ ರೋನಕ್ ಓನ್ಕರ್ ಅವರು, ಇವರು ಡೆಡಿಕೇಟೆಡ್ ಫಾರ್ ದ ಓವರ್ಸೀಸ್ ಇನ್ವೆಸ್ಟ್ಮೆಂಟ್. ಇನ್ನೊಬ್ರು ರಾಜ ಮೆಹ್ತಾ, ಇವರನ್ನ ಡೆಟ್ ಫಂಡ್ ಮ್ಯಾನೇಜರ್ಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಡೆಟ್ ಫಂಡ್ ಅಂತ ಯಾಕೆ ಇವರಿಗೆ ಅಂತ ಕರೆದ್ರು, ಡೆಟ್ ಫಂಡ್ ಮ್ಯಾನೇಜರ್ ಅಂತ ಯಾಕೆ ಕರೆದ್ರು ಅಂತ ಮುಂದಿನ ಸ್ಲೈಡಲ್ಲಿ ಹೇಳ್ತಾ ಹೋಗ್ತೀನಿ. ದ ಲಾಸ್ಟ್ ಸ್ಟ್ರೀಟ್ ಅಲ್ಲಿ ಇವರು 3 ಜನರು ಹೈ ಡಿಮಾಂಡ್ ಅಲ್ಲಿ ಇರುವಂಥ ಫಂಡ್ ಮ್ಯಾನೇಜರ್ಗಳು. ಇವರ ಪೋರ್ಟ್ಫೋಲಿಯೋ ನೋಡಿ ಹೇಗಿದೆ ಅಲೋಕೇಶನ್ ಅಂತ. 95% ಇಕ್ವಿಟಿಯಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ಉಳಿದ 5% ಕ್ಯಾಶ್ ಇಕ್ವೆಲೆನ್ಸ್ ಅಲ್ಲಿದೆ. ಅಂದರೆ ಅಲ್ಪಾವಧಿಯ ಸರ್ಕಾರಿ ಬಾಂಡ್ಗಳಂತ ಸೆಕ್ಯೂರಿಟಿ ಮತ್ತು ಡಿಪಾಸಿಟ್ಸ್ ಅಲ್ಲಿ ಇವರು ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಸೊ ಸೆಕ್ಟರ್ ವೇಟೇಜ್ ಹೇಗಿದೆ? ಟೋಟಲ್ ಆಗಿ ₹100 ₹30 IT ಸರ್ವಿಸ್ ಮತ್ತು ಕನ್ಸಲ್ಟಿಂಗ್ ಇಟ್ಕೊಂಡಿದ್ದಾರೆ. ಇನ್ನು ಉಳಿದ ಫಿನಾನ್ಸ್ ಆಗಿರ್ಬೋದು, FMCG, ಪ್ರೈವೇಟ್ ಬ್ಯಾಂಕ್ಸ್ ಮತ್ತು ಇನ್ನುಳಿದ ಇತರೆ ಕಂಪನಿಗಳಲ್ಲಿ ಹತ್ತತ್ರ 25, 10%, 15 ಈ ಥರ ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ನೋಡಿ, ₹100, ₹35 ಅಲೋಕೇಶನನ್ನು ಅಮೇರಿಕನ್ ಕಂಪನಿಗಳಿಗೆ ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಕೆಲವೊಂದು 1% ಜಪಾನ್ ಕಂಪನಿಗೆ. ಇಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಫಾಬೆಟ್ ಇಂಕಲ್ಲಿ 8%, ಮೈಕ್ರೋಸಾಫ್ಟಲ್ಲಿ 7%, ಹತ್ತತ್ರ ಫೇಸ್ಬುಕ್ಕಲ್ಲಿ 6.18, ಅಮೆಜಾನಲ್ಲಿ 6% ಮತ್ತು ಜಪಾನ್ನ ಸುಜುಕಿ ಕಂಪನಿಗೆ 1% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಇನ್ನುಳಿದ 65%, ₹100 ಏನು 65% ಇದೆಯಲ್ಲ, ಭಾರತದ ಕೆಲವೊಂದಿಷ್ಟು ಮಿಡ್ ಕ್ಯಾಪ್ ಆಗಿರ್ಬೋದು, ಸ್ಮಾಲ್ ಆಗಿರ್ಬೋದು, ಲಾರ್ಜ್ ಕ್ಯಾಪ್ ಕಂಪನಿಗಳಿಗೆ ಯಾವ ಥರ ಹೂಡಿಕೆ ಮಾಡಿದ್ದಾರೆ ನೋಡಿ. ಇಲ್ಲಿ ITC ಒಂದು ಲಾರ್ಜ್ ಕ್ಯಾಪ್, HCL ಟೆಕ್ನಾಲಜಿ ಕೂಡ ಒಂದು ಲಾರ್ಜ್ ಕ್ಯಾಪ್ ಆಗಿದೆ. ಹಾಗೆ ಬಜಾಜ್ ಹೋಲ್ಡಿಂಗ್, ಪರ್ಸಿಸ್ಟೆನ್ಸ್ ಸಿಸ್ಟಮ್, ಹೀರೋ ಮೋಟಾರ್ ಇವು ಮಿಡ್ ಕ್ಯಾಪ್ಗಳಾಗಿವೆ. ಇಂಡಿಯನ್ ಎಕ್ಸ್ಚೇಂಜ್ ಮತ್ತು CDS ಅಲ್ಲಿ ಇವು ಸ್ಮಾಲ್ ಕ್ಯಾಪ್ ಕಂಪನಿಗಳಿಗೆ ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಮುಂದಿನ AUM ಮೋತಿಲಾಲ್ ಓಸ್ವಾಲ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಮೋತಿಲಾಲ್ ಓಸ್ವಾಲ್ ನಾಸ್ಡ್ಯಾಕ್ 100 FOF, ವೆರಿ ಇಂಟ್ರೆಸ್ಟಿಂಗ್. ಇದನ್ನು FOF ಅಂತ ಯಾಕೆ ಕರೆದ್ರು? ಇದನ್ನು ಫಂಡ್ ಆಫ್ ಫಂಡ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಇವ್ರು ಏನು ಮಾಡಿದ್ದಾರೆ, ನಾಸ್ಡಾಕಲ್ಲಿ ಅಂದರೆ ಅಮೇರಿಕನ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಒಂದು ಮೋತಿಲಾಲ್ ಓಸ್ವಾಲ್ ನಾಸ್ಡಾಕ್ 100 ETF ಅಂತ ಒಂದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ನ ರಿಜಿಸ್ಟರ್ ಆಗಿದೆ. ಅದೇ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗೆ ಇವರು ಹೂಡಿಕೆ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಇದನ್ನು ಮೋತಿಲಾಲ್ ಓಸ್ವಾಲ್ ನಾಸ್ಡಾಕ್ 100 ಫಂಡ್ ಆಫ್ ಫಂಡ್ ಅಂತ ಕರೀತಾರೆ. ಸೊ ಇಲ್ಲಿ AUM ಸೈಜ್ ಎಷ್ಟಿದೆ? 3,000 ಹತ್ತತ್ರ ಆಲ್ಮೋಸ್ಟ್ 3,000 ಕ್ರೋರ್ಗೆ ಮೇಲೇನೆ ಹೋಗಿದೆ. ಆಬ್ಜೆಕ್ಟಿವ್ ಏನಿದ್ರದ್ದು, ದೀರ್ಘಾವಧಿ ಹೂಡಿಕೆ ಗಮನದಲ್ಲಿಟ್ಟುಕೊಂಡು ಅಮೆರಿಕದ ಲಿಸ್ಟೆಡ್ ಕಂಪನಿಗಳಿಗೆ ಮಾತ್ರ ಹೂಡಿಕೆ ಮಾಡಲಾಗುತ್ತದೆ.
ಟೈಪ್ ಆಫ್ ದ ಸ್ಕೀಮ್ ಓಪನ್ ಎಂಡ್, ಅಮೇರಿಕನ 100 ಕಂಪನಿಗಳಲ್ಲಿ ಹೂಡಿಕೆ. ಡೇಟ್ ಆಫ್ ಅಲಾಟ್ಮೆಂಟ್, ಈ ಫಂಡ್ನ ಅಲಾಟ್ಮೆಂಟ್ ಶುರುವಾಗಿದ್ದು ನವೆಂಬರ್ 2018. ಸೊ ಮೋತಿಲಾಲ್ ಓಸ್ವಾಲ್ ನಾಸ್ಡಾಕ್ 100 ಇಲ್ಲಿವರೆಗೆ ಎಷ್ಟು ರಿಟರ್ನ್ ಕೊಟ್ಟಿದೆ? 37% CAGR. ಸೊ ಈ ಪ್ಲ್ಯಾನ್ ಗ್ರೋತ್ ಪ್ಲ್ಯಾನ್ ಆಗಿದೆ. ಆ್ಯಸ್ ಯೂಸ್ವಲ್ ಇದನ್ನು ಡಿವಿಡೆಂಡ್ ನಿಮಗೆ ಸಿಗಲ್ಲ, ಡಿವಿಡೆಂಡ್ ರೀಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಫಂಡ್ ಮ್ಯಾನೇಜರ್. ಯಾವುದೇ ಲಾಕಿನ್ ಇರೋಲ್ಲ. ಇದು ಹತ್ತತ್ರ ಸ್ಟಾರ್ಟ್ ಆಗಿ 3 ವರ್ಷ ಆಗಿರೋದ್ರಿಂದ ಯಾವುದೇ ಎಕ್ಸಿಟ್ ಲೋಡ್ ಇಟ್ಟಿಲ್ಲ. ಇನ್ನು ಮುಂದೆ ಎಕ್ಸಿಟ್ ಲೋಡ್ನ ಇಡ್ಬೋದು ಇವರು. ಮಿನಿಮಮ್ ಲಂಸಮ್ ಶುರುವಾಗೋದು $500. ಇವರ ಭಾವಚಿತ್ರ ನನಗೆ ಸಿಕ್ಕಿಲ್ಲ. ಸೊ ಇವರ ಹೆಸರು ಮಿಸ್ಟರ್ ಸ್ವಪ್ನಿಲ್ ಮಾಯೇಕರ್. ಹಿ ಹ್ಯಾಸ್ ಮೋರ್ ದೆನ್ 15 years. ಇದು ಒಂದು ನೋ ಬ್ರೈನರ್ ಇಂಡೆಕ್ಸ್ ಆಗಿರೋದ್ರಿಂದ ಒಬ್ಬರನ್ನೇ ಫಂಡ್ ಮ್ಯಾನೇಜರ್ನ ನೇಮಕ ಮಾಡಿದ್ದಾರೆ. ಪೋರ್ಟ್ಫೋಲಿಯೋ ನೋಡ್ಬೋದು ಇವ್ರದ್ದು 98% ಇಕ್ವಿಟಿ, ಆಮೇಲೆ 2% ಕ್ಯಾಶ್ ಇಕ್ವಿಲೆಂಟಲ್ಲಿದೆ. ಸೊ ಅವ್ರದ್ದು ETF ಅಲ್ಲಿ ಏನೇನಿದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ 48% ಅಲೋಕೇಟ್ ಆಗಿದೆ. ಇನ್ನು ಮಿಕ್ಕಿರೋದು 2 ಹೆಲ್ತ್ ಕೇರ್, ಕನ್ಸ್ಯೂಮರ್ ಮತ್ತು ಕಮ್ಯುನಿಕೇಷನ್ ಸರ್ವಿಸಲ್ಲಿ ಹತ್ತತ್ರ 40% ಕೂಡ ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಮೇಜರ್ ಹೋಲ್ಡಿಂಗ್ ಟಾಪ್ 5 ಏನಿದೆಯಲ್ಲ, ಆ್ಯಪಲ್ ಆಗಿರ್ಬೋದು 12% ಅಲೋಕೇಟ್ ತೊಗೊಂಡಿದ್ದಾರೆ, ಮೈಕ್ರೋಸಾಫ್ಟ್, ಅಮೆಜಾನ್, ಗೂಗಲ್, ಟೆಸ್ಲಾ. ಹಾಗೆ ಇನ್ನುಳಿದ ಫೇಸ್ಬುಕ್ ಆಗಿರ್ಬೋದು, ಎನ್ವಿಡಿಯಾ, ಸೆಮಿಕಂಡಕ್ಟರ್, ಗ್ರಾಫಿಕ್ ಡಿಸೈನ್ ಕಂಪನಿ, ಪೇಪಲ್, ಆಮೇಲೆ ಅಡೋಬ್ ನಾವೆಲ್ಲರೂ ಕೇಳ್ತೀವಿ. ಇಂಟೆಲ್ ಕೂಡ ಒಂದು ಬ್ಲೂ ಚಿಪ್ ಇದು, ಇದಕ್ಕೂ 2% ಅಲೋಕೇಟ್ ತೊಗೊಂಡಿದ್ದಾರೆ. ಇನ್ನುಳಿದ ಮೈನರ್ ಶೇರ್ ಹೋಲ್ಡಿಂಗ್ನಲ್ಲಿ ನೋಡಿದರೆ ನೀವು ಸಿಸ್ಕೋ, ಪೆಪ್ಸಿಕೋ, ಬ್ರಾಡ್ಕಾಮ್, ಟೆಕ್ಸಾಸ್, ಕಾಸ್ಕೋ, ಕಾಲ್ಕಾಮ್, ಆಮೇಲೆ ಇಂಟ್ಯೂಟ್ ಆಗಿರ್ಬೋದು. ನೋಡಿ, ಬೆಂಗಳೂರಲ್ಲಿ IT ಕಂಪ್ನಿಯಲ್ಲಿ ಕೆಲಸ ಮಾಡೋರು ಇವೆಲ್ಲ ಕಂಪ್ನಿಗಳು ನೀವು ನೋಡಿರ್ತೀರ. ಸ್ಟಾರ್ ಬಕ್ಸ್ ಆಗಿರ್ಬೋದು, ಅಪ್ಲೈಡ್ ಸೆಮಿಕಂಡಕ್ಟರ್ ಕಂಪನಿ, ಅಪ್ಲೈಡ್ ಮೆಟೀರಿಯಲ್ಸ್ ಆಗಿರ್ಬೋದು, ICICI ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಫಂಡ್. ICICI ಪ್ರುಡೆನ್ಷಿಯಲ್ US ಬ್ಲೂ ಚಿಪ್ ಇಕ್ವಿಟಿ ಫಂಡ್. ಇದರ AUM ಸೈಜ್ 1662 ಕೋಟಿ. ಇದರ ಆಬ್ಜೆಕ್ಟಿವ್ ದೀರ್ಘಾವಧಿ ಹೂಡಿಕೆ ಗಮನದಲ್ಲಿಟ್ಟುಕೊಂಡು ಅಮೇರಿಕನ್ ಕಂಪನಿಗಳಿಗೆ ಹೂಡಿಕೆ ಮಾಡಲಾಗುವುದು. ಇದು ಕೂಡ ಓಪನ್ ಎಂಡ್ ಸ್ಕೀಮ್ ಮತ್ತು US ಬ್ಲೂ ಚಿಪ್ ಕಂಪನಿಗಳಿಗೆ ಮಾತ್ರ. ನೋಡಿ, ಭಾರತದ ಬ್ಲೂ ಚಿಪ್ ಅಲ್ಲ, ಓನ್ಲಿ ಅಮೇರಿಕನ್ ಬ್ಲೂ ಚಿಪ್ ಸ್ಕೀಮ್ ಅಂತ ಹೇಳ್ತೀವಿ. ಬ್ಲೂ ಚಿಪ್ ಅಂದರೆ ಅಮೇರಿಕಾದಲ್ಲಿ ಕೆಲವೊಂದಿಷ್ಟು ಬ್ಲೂ ಚಿಪ್ ಕಂಪನಿಗಳಿಗೆ ಮುಂದಿನ ಸ್ಲೈಡಲ್ಲಿ ನಾನು ಹೇಳ್ತೀನಿ. ಇದು ಅಲಾಟ್ ಆಗಿರೋದು ಜುಲೈ 2012 ಸೊ ಇದು ಈ ಪ್ಲ್ಯಾನ್ ಬಂದ್ಬಿಟ್ಟು ಇಲ್ಲಿವರೆಗೂ 15% CAGR ರಿಟರ್ನ್ ಕೊಟ್ಟಿದೆ. ಇದು ಗ್ರೋತ್ ಪ್ಲ್ಯಾನ್, ಯಾವುದೇ ಲಾಕಿನ್ ಇರೋಲ್ಲ. ಎಕ್ಸಿಟ್ ಲೋಡ್ ನೋಡಿ 3% ಇದೆ. ನೀವೇನಾದರೂ 3 ತಿಂಗಳ ಒಳಗೆ ವಿಡ್ರಾಲ್ ಮಾಡಿದ್ರೆ 3%, 2 ರಿಂದ 1 ವರ್ಷ ಒಳಗೆ ನೀವೇನಾದ್ರು ಸೆಲ್ ಮಾಡಿದ್ರೆ 1% ಆಗುತ್ತೆ. ಆಮೇಲೆ ನೀವೇನಾದರೂ 2 ವರ್ಷದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮೇಲೆ ಅಥವಾ 5 ವರ್ಷ 10 ವರ್ಷ ಹಂಗೆ ಬಿಟ್ಟರೆ ಯಾವುದೇ ಫೀಸ್ ಇರಲ್ಲ, ಚಾರ್ಜಸ್ ಇರಲ್ಲ. ಮಿನಿಮಮ್ SIP, ಮಿನಿಮಮ್ ಲಂಸಮ್ $500 ಶುರು ಆಗುತ್ತೆ. ಫಂಡ್ ಮ್ಯಾನೇಜರ್ ಇದಕ್ಕೆ ಒಬ್ಬರು ರೋಹನ್ ಮರು ಮತ್ತು ಪ್ರಿಯಾಂಕಾ ಖಂಡೇಲ್ವಾಲ್ ಅಂತ. ಇವರ ಪೋರ್ಟ್ಫೋಲಿಯೋ ಆಗಿದೆ. ಅಮೆರಿಕನ್ ಇಕ್ವಿಟಿಯಲ್ಲಿ ಹತ್ತತ್ರ 98% ಅಲೋಕೇಟ್ ಆಗಿದೆ, 2% ಕ್ಯಾಶ್ ಇಕ್ವಿಲೆಂಟಲ್ಲಿ ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಸೊ ನೋಡ್ಬೋದು ನೀವು ಯಾವ ಥರ ವೇಟೇಜ್ ಇವ್ರದ್ದು ಇದೆ ಅಂತ. IT ಸರ್ವಿಸಲ್ಲಿ 20%, ಪ್ಯಾಕೇಜ್ ಮತ್ತು ಕನ್ಸ್ಯೂಮರಲ್ಲಿ ಹತ್ತತ್ರ 20% ಇದೆ. ಫಾರ್ಮಾದಲ್ಲಿ ಇಂಡಸ್ಟ್ರಿ ಆಗಿರ್ಬೋದು 11% ಮತ್ತು 10% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ನೋಡಿ, ಬ್ಲೂ ಚಿಪ್ ಅಂತ ನಾನು ಹೇಳಿದೆ, ನೀವು ನೋಡ್ಬೋದು ಇದು ಅಮೇರಿಕಾದ ಬ್ಲೂ ಚಿಪ್ ಕಂಪ್ನಿಗಳು. ಸರ್ವಿಸ್ ನೌ ಅಂದರೆ ಇದು ಒಂದು IT ಇರೋದು ಗೊತ್ತಾಗ್ಬೋದು. ಸರ್ವಿಸ್ ಡೆಸ್ಕ್ ಟಿಕೆಟ್ ರೈಸಿಂಗ್ ಒಂದು ಪ್ಲಾಟ್ಫಾರ್ಮ್ ಇದು. ಹಾಗೆ ಮರ್ಕ್ ಅಂತ ಒಂದು ಹೆಲ್ತ್ ಕೇರ್ ಕಂಪ್ನಿ, ಒಂದು ಬ್ಲೂ ಚಿಪ್ ಅದು ಅಮೇರಿಕಾದಲ್ಲಿ. ಅಮೆಜಾನ್ ಆಗಿರ್ಬೋದು, ಸೇಲ್ಸ್ ಫೋರ್ಸ್, ಫೇಸ್ಬುಕ್, ಪೊಲಾರಿಸ್, ಮೈಕ್ರೋಸಾಫ್ಟ್, ಕೆಲವು ಕಂಪ್ನಿ ಅಂತ ಒಂದಿದೆ, ಇಂಟೆಲ್, ದಿ ಬೋಯಿಂಗ್ ಕಂಪ್ನಿ, ಗೂಗಲ್ ಆಗಿರ್ಬೋದು, ಸರ್ನರ್ ಅಂತ ನಾವು ಬೆಂಗಳೂರಲ್ಲಿರೋರು ಸರ್ನರ್ ಕಂಪ್ನಿನ ಕೇಳ್ತೀವಿ, ವೆಲ್ಸ್ ಫಾರ್ಗೋ, ಅಲ್ಟ್ರಿಯಾ, ಫಿಫೈಸರ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ SAP. ಹತ್ತತ್ರ ಬೆಂಗಳೂರಲ್ಲಿ 130% IT ಅವರು SAPರಲ್ಲೇ ಕೆಲಸ ಮಾಡ್ತಿರ್ತಾರೆ. ಸೊ ಇವೆಲ್ಲ ಬ್ಲೂ ಚಿಪ್ ಕಂಪ್ನಿಗಳಿಗೆ ಈ ಫಂಡ್ ಒಂದು ICICI ಪ್ರುಡೆನ್ಷಿಯಲ್ US ಬ್ಲೂ ಚಿಪ್ ಫಂಡ್. ಇವೆಲ್ಲ ಕಂಪ್ನಿಗಳಿಗೆ ಹತ್ತತ್ರ 3%, 2% ಅಲೋಕೇಟನ್ನು ಮಾಡ್ತಾ ಹೋಗಿದ್ದಾರೆ. ಇನ್ನುಳಿದ ಮಿಕ್ಕಿರೋ ಡೆಟ್ ಮತ್ತು ಫಿಕ್ಸ್ಡ್ ಇನ್ಕಮಲ್ಲಿ 2% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಇನ್ನು ಮುಂದಿನ ಒಂದು ಫಂಡು, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಫಂಡ್, PGIM ಇಂಡಿಯಾ ಮ್ಯೂಚುವಲ್ ಫಂಡ್ ಹೌಸ್. ಇದನ್ನು ನೀವು PGIM ಇಂಡಿಯಾ ಗ್ಲೋಬಲ್ ಇಕ್ವಿಟಿ ಅಪಾರ್ಚುನಿಟಿ ಫಂಡ್ ಅಂತ ಕರೀತಾರೆ. ಇದರ AUM ಸೈಜ್ ಒಟ್ಟು ಮೌಲ್ಯ 1769. ಇದರ ಆಬ್ಜೆಕ್ಟಿವ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಓನ್ಲಿ ಇನ್ ದ ಫಾರಿನ್ ಕಂಪನೀಸ್. ನೋಡಿ, ಅಮೇರಿಕಾ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇವರು ಇನ್ವೆಸ್ಟ್ ಮಾಡ್ತಾ ಹೋಗಿದ್ದಾರೆ. ಇದು ಕೂಡ ಓಪನ್ ಎಂಡ್.
ಇದು ಅಲೌಟ್ ಆಗಿರೋದು 2010ರಲ್ಲಿ. ಇಲ್ಲಿವರೆಗೂ ರಿಟರ್ನ್ ಇದು 13% ಕೊಟ್ಟಿದೆ. ಸೊ ಇದು ಗ್ರೋತ್ ಪ್ಲ್ಯಾನ್ ಆಗಿದೆ, 0 ಇಯರ್ ಲಾಕಿಂಗ್ ಇದೆ, ಎಕ್ಸಿಟ್ ಲೋಡ್ 1% ಇದೆ. ಆಮೇಲೆ 1 ವರ್ಷ ಆದಮೇಲೆ ಯಾವುದೇ ಎಕ್ಸಿಟ್ ಲೋಡ್ ಇರಲ್ಲ ನಿಮಗೆ. ಮಿನಿಮಮ್ SIP 1000 ರೂಪಿ, ಮಿನಿಮಮ್ ಲಂಸಮ್ 5,000 ರೂಪಾಯಿಂದ ಶುರು ಆಗುತ್ತೆ. ಫಂಡ್ ಮ್ಯಾನೇಜರ್ ರವಿ ಅದುಕಿಯಾ, ಮೋರ್ ದೆನ್ 15 ಇಯರ್ ಎಕ್ಸ್ಪೀರಿಯನ್ಸ್. ಇವರು ಚಾರ್ಟರ್ಡ್ ಅಕೌಂಟೆಂಟ್ ಮತ್ತು CFA ಆಗಿದ್ದಾರೆ. ಪೋರ್ಟ್ಫೋಲಿಯೋ ಮ್ಯೂಚುವಲ್ ಫಂಡ್ ಅಂತ ಯಾಕೆ ಮೆನ್ಷನ್ ಮಾಡಿದ್ದೀನಿ, ಇದು ಒಂದು ಫಂಡ್ ಆಫ್ ಫಂಡ್. ಆಮೇಲೆ ಇವರದೇ ಒಂದು ಫಂಡ್ ಇದೆ, ಅದನ್ನು ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಮುಂದಿನ ಸ್ಲೈಡಲ್ಲಿ. ನೋಡಿ, PGIM ಜೆನ್ಸನ್ ಗ್ಲೋಬಲ್ ಇಕ್ವಿಟಿ ಅಪರ್ಚುನಿಟಿ ಫಂಡ್ ಅಂತ ಫಾರಿನಲ್ಲಿ ಇರುವಂಥ ಒಂದು ಫಂಡು. ಸೊ ಅದರಲ್ಲಿ ಅವರು 97% ಅಲೋಕೇಟ್ ತೊಗೊಂಡಿದ್ದಾರೆ. ಮಿಕ್ಕಿರೋ ಸೆಕ್ಯೂರಿಟಿ ಬಾಂಡಲ್ಲಿ 3% ತೊಗೊಂಡಿದ್ದಾರೆ. ಸೊ ಆ ಫಂಡಲ್ಲಿ ಏನೇನಿದೆ ನೋಡಿದರೆ, ಇನ್ವೆಸ್ಟ್ಮೆಂಟ್ ಮತ್ತು ಬ್ಯಾಂಕಿಂಗ್ ಬ್ರೋಕರೇಜ್ ಸೆಕ್ಟರಲ್ಲಿ 3% ಅಲೋಕೇಟ್ ಆಗಿದೆ. ಅದರ್ಸ್ ಅಂದರೆ ಅವರ ಫಂಡಲ್ಲಿ. ಸೊ ಅವರ ಫಂಡಲ್ಲಿ ಏನಿದೆ ನೀವು ನೋಡ್ಬೋದು, ಇಲ್ಲಿ ಕೆಲವೊಂದಿಷ್ಟು ಬೇರೆ ಬೇರೆ ಕಂಟ್ರಿಗಳನ್ನು ಇವರು ಆಯ್ಕೆ ಮಾಡ್ಕೊಂಡಿದ್ದಾರೆ. 10 ದೇಶಗಳು: USA, ಚೀನಾ, ಕೆನಡಾ, ಅರ್ಜೆಂಟೀನಾ, ನೆದರ್ಲ್ಯಾಂಡ್, ಸಿಂಗಾಪುರ್ ಮತ್ತು ಫ್ರಾನ್ಸ್, ಇಟಲಿ, ಉರುಗ್ವೆ, ಯುನೈಟೆಡ್ ಕಿಂಗ್ಡಮ್. ನೋಡ್ಬೋದು ನೀವು, ಅಮೆಜಾನ್ ಆಗಿರ್ಬೋದು, ಆ್ಯಪಲ್, ಟೆಸ್ಲಾ. ಆಮೇಲೆ ಫ್ರಾನ್ಸ್ನ ಒಂದು LVMH MOET ಅಂತ ನೋಡ್ಬೋದು, ಲೂಯಿಸ್ ವೆಲ್ಟನ್ ಅಂತ ಒಂದು ಬ್ರ್ಯಾಂಡ್ ಇದೆ, ಅದಕ್ಕೆ ಇವರು 4% ಅಲೋಕೇಟನ್ನು ತೊಗೊಂಡಿದ್ದಾರೆ. ಅರ್ಜೆಂಟೀನಾ ಕಂಪ್ನಿ ಆಗಿರ್ಬೋದು, ಸಿಂಗಾಪುರ್ನ CLTD ಅಂತ ಒಂದು ಕಂಪ್ನಿಗೆ ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಫ್ರಾನ್ಸ್ನ L'Oréal ಅಂತ ಒಂದು ಪರ್ಸನಲ್ ಪ್ರಾಡಕ್ಟ್ಸ್ ಕಂಪನಿ ಇದು. ಆಮೇಲೆ ಹಬ್ ಸ್ಪಾಟ್ ಅಂತ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ನಿ, ಇಮೇಲ್ ಮಾರ್ಕೆಟಿಂಗ್ ಕಂಪ್ನಿ ಕೂಡ ಇವರು 1% ಅಲೋಕೇಟ್ ತೊಗೊಂಡಿದ್ದಾರೆ. ಜೂಮ್ ಇತ್ತಿತ್ತಲಾಗಿ ನೀವು ನೋಡಿರ್ಬೋದು, ನಮ್ಮ ಭಾರತ ದೇಶದಲ್ಲಿ ಈಗ ವರ್ಕ್ ಫ್ರಮ್ ಹೋಮ್ ಅಥವಾ ರಿಮೋಟ್ ಟೀಚಿಂಗ್ ಅಂತ ಬಂದಿದೆ. ಎಲ್ಲರೂ ಜೂಮನ್ನು ಯೂಸ್ ಮಾಡ್ತಾರೆ. ಇವನ್ನು ನೀವು ಸರ್ಕಾರಿ ಶಾಲೆಗಳಲ್ಲಿ ಕೂಡ ನೋಡ್ಬೋದು ಜೂಮ್ ಅನ್ನೋ ಕಂಪ್ನಿನ. ಅಲ್ಲಿಯೂ ಕೂಡ ಅವರು 1% ಅಲೋಕೇಟ್ ತೊಗೊಂಡಿದ್ದಾರೆ. ಇಲ್ಲಿವರೆಗೂ ಈ ಪ್ರೆಸೆಂಟೇಷನ್ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ಸಂಚಿಕೆ ನನ್ನ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್.